ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೋರಾಟ ಚಿರಾಯವಾಗಲಿ. ರಾಜ್ಯ ಮಟ್ಟದ ಹಾಸ್ಟೆಲ್ ಕಾರ್ಮಿಕರ ಹೋರಾಟ ಯಶಸ್ವಿಯಾಗಲಿ. ಎಲ್ಲ ಹಾಸ್ಟೆಲ್ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ. ಕನಿಷ್ಠ ವೇತನ 35,000 ನಿಗದಿ ಆಗಲೇಬೇಕು. ಒಳ ಗುತ್ತಿಗೆಯನ್ನು ತೆಗೆದುಕೊಳ್ಳಿ. ಒಂದು ರಾಜ್ಯ ಮಟ್ಟದ ಒಂದು ಹಾಸ್ಟೆಲ್ ಹೊರಗುತ್ತಿಗೆ ಕಾರ್ಮಿಕರ ಹೋರಾಟ ಇದೇ ಏಪ್ರಿಲ್ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯದ ಮೂಲೆಗಳಿಂದ ಸಾವಿರಾರು ಹಾಸ್ಟೆಲ್ ಗುತ್ತಿಗೆ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮುಖ್ಯವಾಗಿ ಎಲ್ಲ ಹಾಸ್ಟೆಲ್ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆ. ಅದರ ಜೊತೆಗೆ ಅವರನ್ನು ಕಾಯಂಗೊಳಿಸೋವರೆಗೂ ಅವರನ್ನ ಒಳಗುತ್ತಿಗೆ ಆಧಾರದ ಮೇಲೆ ತಗೋಬೇಕು. ಇಲಾಖೆನೇ ಅವರಿಗೆ ವೇತನ ಪಾವತಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಹಾಗೆ ಕನಿಷ್ಠ ವೇತನ 35,000 ನಿಗದಿ ಆಗಬೇಕು ಅಂತ ಹೇಳಿ. ಸೊ ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಒಂದು ರಾಜ್ಯ ಮಟ್ಟದ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ. ಇವತ್ತು ಈ ಯಾರು ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಕಳೆದ 10, 15 ವರ್ಷ, 20 ವರ್ಷಗಳಿಂದ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಸರ್ಕಾರ ಅವ್ರ ಬಗ್ಗೆ ಯಾವುದೇ ಒಂದು ಕಾಯಂಗೊಳಿಸೋದಾಗ್ಲಿ ಅಥವಾ ಅವರ ವೇತನವನ್ನು ಹೆಚ್ಚಿಗೆಗೊಳಿಸುವಂತದ್ದಾಗ್ಲಿ ಈ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇತ್ತೀಚೆಗೆ ತಾನೇ ಒಂದು ಎಲ್ಲ ಯೂನಿಯನ್ಗಳ ಹೋರಾಟದ ಫಲವಾಗಿ ಕನಿಷ್ಠ ವೇತನದಲ್ಲಿ ಪರಿಷ್ಕರಣೆಯಾಗಿದೆ. ಆ ಒಂದು ಏನು ಪರಿಷ್ಕರಣೆ ಆಗಿದೆ ಇದು ಏನಕ್ಕೂ ಸಾಕಾಗಲ್ಲ ಇವತ್ತಿನ ಸಂದರ್ಭದಲ್ಲಿ. ಅದಕ್ಕೆ ನಮ್ಮ ಬೇಡಿಕೆ 35,000 ನಾವು ಎತ್ತಿದ್ದೀವಿ. ಸೊ ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲ ಹಾಸ್ಟೆಲ್ ಕಾರ್ಮಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.